ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸೊ ಆಲ್ರೆಡಿ ನಾವು ಅಕೌಂಟ್ಸ್ ಕ್ಲಾಸಲ್ಲಿ ಕಲಿತಾ ಇದ್ವಿ ಗೊತ್ತು. ಸೊ 6 ಮಾರ್ಕ್ಸ್ ಮುಗಿಸಿದ್ದೆ, 14 ಮಾರ್ಕ್ಸ್ 2 ಮುಗಿಸಿದ್ದೆ, ಇನ್ನೊಂದು ಬಿಟ್ಟಿದ್ದೆ ಬಾಕಿ. ಸೊ ಮುಂದಿನ ದಿನಗಳಲ್ಲಿ ಅದೆಷ್ಟು ಕೊಡ್ತಾರೋ ಅದಿಷ್ಟು ಕಂಪ್ಲೀಟ್ ಮಾಡಕ್ಕೆ ಪ್ರಯತ್ನ ಪಡುವ. ಈಗ ನೀವು 14 ಮಾರ್ಕ್ಸ್ ಅಂತೂ 12 ಮಾರ್ಕ್ಸ್ ಕರೆಕ್ಟ್ 12 ಮಾರ್ಕ್ಸ್ ಅಂತೂ ನೀವು 3 ಅಟೆಂಡ್ ಮಾಡಬಹುದು. ಯಾಕಂದ್ರೆ 2 ಆಲ್ರೆಡಿ ಕಲ್ಸಿದೀನಿ, ಈಸಿಯಾಗಿ ಕಲ್ತಿದ್ದೀರಾ. ಶೇರ್ಸ್ ಬಗ್ಗೆ ನಾನು ಮಾಡಿದ್ದೆ, ಇನ್ನೊಂದು ಬಂದ್ಬಿಟ್ಟು ಡಿಸಲ್ಯೂಷನ್ ಬಗ್ಗೆ ಮಾಡಿದ್ದೆ. ಸೊ ಈಗ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಮಾಡುವ. ಅದು ಎಲ್ಲರಿಗೂ ಕಷ್ಟ ಅಂತಾರೆ, ಏನು ಕಷ್ಟ ಅಲ್ಲ, ಅದು ವೆರಿ ಈಸಿಯೆಸ್ಟ್ ಪ್ರಾಬ್ಲಮ್ ಅದು. ಓಕೆ, ಸೊ ಅದಾದ್ಮೇಲೆ ಬೇಕಿದ್ರೆ ಮುಂದಿನ ದಿನಗಳಲ್ಲಿ ಅಡ್ಮಿಷನ್ ಮಾಡುವ, ಆಮೇಲೆ ಮತ್ತಷ್ಟು ಪ್ರಾಬ್ಲಮ್ಸ್ ಗಳನ್ನ ಮಾಡ್ತಾ ಹೋಗುವ. ಈಗ ನಾವೇನ್ ಮಾಡುವ ಅಂದ್ರೆ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಕಲ್ತ್ಕೊಳಕ್ ಹೋಗುವ. ಓಕೆ, ಅಕೌಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಅದರಲ್ಲಿ ಇವತ್ತು ಯಾವ್ದು ಕಲಿತಾ ಇದೀವಿ? ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್. ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಇದು ಈಸಿ. ಓಕೆ, ಕಂಪೇರಿಟಿವ್ ಅಥವಾ ಪೊಸಿಷನ್ ಸ್ಟೇಟ್ಮೆಂಟ್. ಓಕೆ, ಇದು 12 ಮಾರ್ಕ್ಸ್ ಗೆ ನಿಮಗೆ ಕೊಡ್ತಾರೆ, 12 ಮಾರ್ಕ್ಸ್ ಗೆ ಕೊಡ್ತಾರೆ. ಇದು ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನು ಅಂತ ಕೂಡ 2 ಮಾರ್ಕ್ಸ್ ಗೆ ಕೇಳ್ತಾರೆ. ಓಕೆ, ಇದಿರ್ಲಿ ನಿಮ್ಗೆ 2 ಮಾರ್ಕ್ಸ್ ಗೆ. ನೋಡಿ, ಇನ್ನೊಂದು 2 ಮಾರ್ಕ್ಸ್ ಗೆ 1 ಮಾರ್ಕ್ ಗೆ ನಿಮ್ಗೆ ಏನು ಕ್ವಶನ್ಸ್ ಇದೆಯಲ್ಲ ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಆಯ್ತು, ನಾಳೆ ಅಥವಾ ನಾಡಿದೊಳಗಡೆ ನಿಮ್ಗೆ ಅದನ್ನ ಮಾಡ್ಕೊಡ್ತೀನಿ. ಈಗ ಇದು 12 ಮಾರ್ಕ್ಸ್ ಗೆ ಕೊಡ್ತಾರಲ್ಲ, ಸೊ 3 ಕ್ವಶನ್ ಅಟೆಂಡ್ ಮಾಡ್ಬೇಕಾಯ್ತು, ಅದ್ರಲ್ಲಿ 2 ಕಲ್ತಿದ್ವಿ, ಇದೊಂದು ಕಲ್ತ್ ಬಿಡುವ ಈಗ. ಸೊ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಿಮ್ಗೆ ಯಾವ ತರ ಕ್ವಶನ್ ಕೊಡ್ತಾರೆ, ಡೈರೆಕ್ಟ್ ಆಗಿ ಕ್ವಶನ್ ಹೇಳ್ತಾನೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಯಾಕಂದ್ರೆ ನಿಮ್ಗೆ ತುಂಬಾ ಟೈಮ್ ತಗೊಳ್ಳಲ್ಲ ಅವಾಗ. ಓಕೆ, ಸೊ ನೀವು ಬೇಗ ವಿಡಿಯೋ ನೋಡಿ ಮುಗಿಸಿ ಮತ್ತೆ ನೀವು ಪ್ರಾಕ್ಟೀಸ್ ಮಾಡಕ್ಕೆ ಸರಿ ಹೋಗ್ತದೆ. ಯಾವ ತರ ಕೇಳ್ತಾರೆ ನಿಮ್ಗೆ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡ್ರಿ. ಆಲ್ರೆಡಿ ನಿಮ್ಗೆ ಒಂದು PUC ಬೋರ್ಡ್ ಕಡೆಯಿಂದ ಒಂದು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಆ ಮಾಡೆಲ್ ಕ್ವಶನ್ ಪೇಪರ್ದೇ ನಾನು ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಆ ಮಾಡೆಲ್ ಕ್ವಶನ್ ಪೇಪರ್ ಪ್ರಕಾರ ಕೊಡಬಹುದು ಅಂತ ಹೇಳಿದ್ವಿ, ಅದನ್ನ ಮಾಡ್ತಾ ಇದ್ದೀನಿ. ಅದೇ ತರ ಮಾಡೆಲ್ ಕ್ವಶನ್ ಪೇಪರ್ ತರ ಮತ್ತಷ್ಟು ಇರೋ ಕ್ವಶನ್ ಪೇಪರ್ಸ್ ಗಳನ್ನ ನಾನು ಸಾಲ್ವ್ ಮಾಡ್ತೀನಿ. ಈಗ ನಾನು ಆಲ್ಮೋಸ್ಟ್ ನಿಮ್ಗೆ ಫೆಬ್ರವರಿ 20ನೇ ತಾರೀಕು ಅಥವಾ ಫೆಬ್ರವರಿ ತಿಂಗಳೊಳಗೆ ನಿಮ್ಗೆ ಎಲ್ಲ ಫುಲ್ ಕಂಪ್ಲೀಟ್ ಮುಗಿಸ್ಕೊಟ್ಬಿಡ್ತೀನಿ. ಅಂದ್ರೆ ಒಂದೊಂದು ಕ್ವಶನ್ ಅಟ್ಲೀಸ್ಟ್ 3 ನೀವು ಸೊಲ್ಯೂಷನ್ ಹುಡುಕಿರ್ಬೇಕು. ಆಮೇಲೆ ನನ್ನ ಟಾರ್ಗೆಟ್ ಏನಂದ್ರೆ 80 ಮಾರ್ಕ್ಸ್ಗೆ ಮಿನಿಮಮ್ 75 ಮೇಲೆ ಎಲ್ಲ ಹುಡುಗರು ಇರಬೇಕು ಅಂತ ನನ್ನ ಆಸೆ. ಸೊ ಅದಕ್ಕಿಂದಾಗೇನೆ ಇನ್ನೊಬ್ರು ಸರ್ ಕೂಡ ನಿಮ್ಗೆ ಎಕನಾಮಿಕ್ಸ್ ಕಂಪ್ಲೀಟ್ ಮಾಡಿದ್ದಾರೆ, ಆಲ್ರೆಡಿ ಬಿಸ್ನೆಸ್ ಕೂಡ ಕಂಪ್ಲೀಷನ್ ಆಗ್ತಾ ಇದೆ. ಸೊ ದಯವಿಟ್ಟು ನೋಡ್ಬಿಟ್ಟು ಆ ಕ್ವಶನ್ ಆನ್ಸರ್ಸ್ ಏನ್ ಕೊಟ್ಟಿದ್ರ ಆಲ್ಮೋಸ್ಟ್ ನಾವೇನು ಸುಮ್ನೆ ಪಾಠ ಮಾಡ್ತಲ್ಲ, ಬಂದು ಒಂದ್ ನೆನ್ಪಿಟ್ಕೊಳ್ಳಿ, ಸುಮ್ನೆ ಬಂದ್ ಮಾಡ್ತಲ್ಲ, ಸ್ಟ್ರಗಲ್ ಮಾಡಿದೀವಿ. ಯಾವ್ಯಾವ ತರ ಕೊಡ್ಬೋದು ಕ್ವಶನ್ಸ್, ಯಾವ್ಯಾವ ತರ ಮಾಡ್ಬೋದು. ನಿಮ್ ಇನ್ನೊಬ್ರು ಸರ್ ಮಾಡಿದಾರಲ್ಲ, ಅವರು ಅಷ್ಟೇ ಸಿಕ್ಕಾಪಟ್ಟೆ 2 ದಿನ 3 ದಿನ ಕುತ್ಕೊಂಡು ವರ್ಕ್ ಮಾಡಿ ನಿಮ್ಗೆ ಕೊಟ್ಟಿದ್ದಾರೆ. ಇದೇ ಕ್ವಶನ್ಸ್ ಕೊಡ್ಬೋದು, ಇದೇ ಕ್ವಶನ್ಸ್ ಬರುತ್ತೆ, ಸೊ ಬರಬೇಕು. ಯಾಕಂದ್ರೆ ಅವ್ರು ಸಿಲೆಬಸ್ ಮುಗಿಸಿ ನಿಮ್ಗೆ ಅದು ಫುಲ್ ಕಂಪ್ಲೀಟ್ ಬರೋ ತರ ಕೊಟ್ಟಿದ್ದಾರೆ. ದಯವಿಟ್ಟು ಆ ಎಕನಾಮಿಕ್ಸ್ ಕ್ಲಾಸ್ ಕೂಡ ನೋಡಿ, ಬಿಸ್ನೆಸ್ ಥಿಯರಿ ಕ್ಲಾಸ್ ಕೂಡ ನೋಡಿ. ಆಮೇಲೆ ಈಗ ನಾವು ನೇರವಾಗಿ ಅಕೌಂಟ್ಸ್ ಕ್ಲಾಸ್ಗೆ ಹೋಗ್ಬಿಡುವ. ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್. ಓಕೆ, ಈಗ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಕ್ವಶನ್ ಮೂಲಕನೇ ಹೋಗೋಣ. ಸೊ ಏನ್ ಕೊಟ್ಟಿದ್ದಾರೆ ನೋಡಿ, 31ನೇ ಕ್ವಶನ್ ನಂಬರ್ ಕೊಟ್ಟಿದ್ದಾರೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಕಂಪೇರಿಟಿವ್ ಪೊಸಿಷನ್ ಸ್ಟೇಟ್ಮೆಂಟ್. ಹೇಳಿದ್ನಲ್ಲ ಪೊಸಿಷನ್ ಸ್ಟೇಟ್ಮೆಂಟ್ ಅಂತ, ಅಥವಾ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಆಫ್ ಜನತಾ ಕಂಪನಿ ಲಿಮಿಟೆಡ್. ಇದ್ರಲ್ಲಿ ಏನಿಲ್ಲ ನೋಡ್ರಿ, ಏನ್ ಕೊಟ್ಟಿದ್ದಾರೆ ಪರ್ಟಿಕ್ಯುಲರ್ಸ್ 1 ಇಯರ್ ಕೊಟ್ಟಿದ್ದಾರೆ, 31/3/2022 ಒಂದು ಕೊಟ್ಟಿದ್ದಾರೆ, 31/3/2023 ಎರಡು. ಇದ್ರಲ್ಲಿ ಏನಿಲ್ಲ 2022 2023 ಎರಡಕ್ಕೂ ಕಂಪೇರ್ ಮಾಡಿ ಇನ್ಕ್ರೀಸ್ ಆಗಿದ್ಯಾ ಅಥವಾ ಡಿಕ್ರೀಸ್ ಆಗಿದ್ಯಾ, ಆ ಪರ್ಸೆಂಟೇಜ್ ಅಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಥವಾ ಆ ಪರ್ಸೆಂಟೇಜ್ ಅಲ್ಲಿ ಎಷ್ಟು ಡಿಕ್ರೀಸ್ ಆಗಿದೆ ಅನ್ನೋದನ್ನ ತೋರಿಸ್ತೀವಲ್ಲ, ಇಷ್ಟೇ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಅಂದ್ರೆ. ಏನಂತ ತುಂಬಾ ಏನೋ ದೊಡ್ಡ ಫಾರ್ಮುಲಾಸ್ ಎಲ್ಲ ಏನು ನೆನ್ಪಿಟ್ಕೊಳ್ಳಂಗಿಲ್ಲ, ಇದಿಷ್ಟೇ ಇರೋದು. ನೋಡಿ, ನೀವು ಮನ್ಸ್ ಮಾಡ್ರೆ ಇದಕ್ಕೆ 12 ಈಸಿಯಾಗಿ ತೆಗಿಬಹುದು. ಆದ್ರೆ ಫಾಲೋ ಮಾಡೋ ಮೆಥಡ್ ಇದೆಯಲ್ಲ, ಅಂದ್ರೆ ಇದ್ರಲ್ಲಿ ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ತಾ ಇರ್ತೀವಲ್ಲ, ಸೊ ಈ ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ಬೇಕಾದ್ರೆ ನಿಮ್ಗೆ ಅದು ತೋರಿಸ್ಬೇಕು ನೀವು ಹೇಗೆ ಎಷ್ಟು ನೀಟಾಗಿ ನೀವು ಏನು ಪ್ರೆಸೆಂಟೇಷನ್ ಮಾಡ್ತೀರಾ ಅಂತ. ಓಕೆ, ಸೊ ಆ ಪ್ರೆಸೆಂಟೇಷನ್ ಮೇಲೆ ನಿಮ್ಗೆ ಮಾರ್ಕ್ಸ್ ನಿಂತಿರ್ತದೆ ಅಷ್ಟೇ, ಇದೇನಿಲ್ಲ. 12 ತೆಗಿಬಹುದು, ಈಸಿ ಇರುತ್ತೆ. ನೋಡ್ರಿ, ಅದ್ರಲ್ಲಿ ಏನ್ ಕೊಟ್ಟಿದ್ದಾರೆ, ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ 4 ಲಕ್ಷ. ನೋಡ್ರಿ, ಲಾಸ್ಟ್ ಇಯರ್ 4 ಲಕ್ಷ ಇತ್ತು ಶೇರ್ ಕ್ಯಾಪಿಟಲ್, ಈ ವರ್ಷ ಎಷ್ಟಾಗಿದೆ 5 ಲಕ್ಷ ಆಗಿದೆ. ಜನರಲ್ ರಿಸರ್ವ್ 50,000 ಇದ್ದಿದ್ದು 60,000 ಆಗಿದೆ. ಸೆಕ್ಯೂರ್ಡ್ ಲೆನ್ಸ್ 15,000 ಇದ್ದಿದ್ದು 20,000 ಆಗಿದೆ. ಈ ತರ ಒಂದಷ್ಟು ಜಾಸ್ತಿ ಆಗ್ತಾ ಇರುತ್ತೆ, ಒಂದಿಷ್ಟು ಕಡಿಮೆ ಆಗ್ತಾ ಇರುತ್ತೆ. ಇದನ್ನ ಕಂಪೇರ್ ಮಾಡಿ ಬರೆಯದೆ ಇದರ ಏನೋ ಒಂದು ಆನ್ಸರ್ ಆಗಿರುತ್ತೆ. ನೀವು ಈಗ ಆಲ್ರೆಡಿ ಕ್ವಶನ್ ಕರೆಕ್ಟ್ ಆಗಿ ನೋಡ್ಕೊಂಡಿದ್ದೀರಾ ಅನ್ಸುತ್ತೆ. ಕ್ವಶನ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಒಂದ್ ಕೆಲಸ ಮಾಡಿ, ಕ್ವಶನ್ ಡಿಸ್ಕ್ರಿಪ್ಷನ್ ಹಾಕೋದಕ್ಕಿಂತ ನೀವು ಅದನ್ನ ಬರ್ಕೋಬಿಡಿ. ಓಕೆ, ಕ್ವಶನ್ ನೀವೇನ್ ಮಾಡ್ತೀರಾ ಅಂದ್ರೆ ನೀಟಾಗಿ ಬರ್ಕೋಬಿಡಿ, ಕ್ವಶನ್ ನೀಟಾಗಿ ಬರ್ಕೋಬಿಡಿ. ಬರ್ಕೊಂಡು ಜೊತೆಲಿ ಮಾಡ್ತಾ ಹೋದ್ರೆ ನೋಡ್ರಿ, ನೀವು ಸ್ಪೆಂಡ್ ಮಾಡುವಂತಹ ಅರ್ಧ ಗಂಟೆ 1 ಅವರ್ ಅಲ್ಲಿ ನಿಮ್ಮ ಜೀವನ ಡಿಸೈಡ್ ಆಗ್ತದೆ. ನೆನ್ಪಿಟ್ಕೊಳ್ಳಿ, ನೀವು ಯಾರು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕೋರು ಅದನ್ನ ನೋಡ್ಕೊಂಡ್ವಿ ಮಾಡ್ಕೊಂಡ್ವಿ ಇಲ್ಲ, ನೀವು ಬರೀಬೇಕು.
100 ಸತಿ ಓದೋದು ಒಂದೇ, 10 ಸತಿ ಬರೆಯೋದು ಒಂದೇ, 10 ಸತಿ ಓದೋದು ಒಂದೇ, 1 ಸತಿ ಬರೆಯೋದು ಒಂದೇ, ಆ ತರ. ಸೊ ಬರೆಯೋದು ವೆರಿ ಇಂಪಾರ್ಟೆಂಟ್. ಬರುತ್ತಾ ನೀವು ಕ್ವಶನ್ ಅರ್ಥ ಆಗುತ್ತೆ, ಆಮೇಲೆ ನೀವು ಆನ್ಸರ್ ಮಾಡಿದಾಗ ಫುಲ್ ಅರ್ಥ ಆಗುತ್ತೆ. ನೀವು ಏನು ಹೋಗಿ ಎಕ್ಸಾಮ್ ಅಲ್ಲಿ ಕುತ್ಕೊಂಡಾಗ ಕ್ವಶನ್ ಪೇಪರ್ ನೋಡ್ತಾ ಇದ್ದಂಗೆ ನಿಮ್ಗೆ ಒಂದು ನಾಲೆಡ್ಜ್ ಬಂದ್ಬಿಡ್ತದೆ. ನೀವೇ ಕ್ವಶನ್ ಬರ್ದಿರೋ ತರ ಸ್ಟಾರ್ಟ್ ಆಗಿರುತ್ತದು. ಓಕೆ, ಕ್ವಶನ್ ಅಪಿಯರ್ ಆಗಿರ್ತದೆ ನಿಮ್ಗೆ, ಅವಾಗ ಗೊತ್ತಾಗ್ಬಿಡ್ತದೆ ನಿಮ್ಗೆ ಆಲ್ಮೋಸ್ಟ್. ಅದರಿಂದಾಗಿ ನೀವು ಕ್ವಶನ್ ಬರ್ದು ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. ನಮ್ದು ಇಷ್ಟೇ ಟಾರ್ಗೆಟ್, ನಿಮ್ಮನ್ನ ಪಾಸ್ ಮಾಡಿಸ್ಲೇಬೇಕು. ಪಾಸ್ ಆಗೋರ್ನ ಮಿನಿಮಮ್ 75+ ಮಾರ್ಕ್ಸ್ ತೆಗಿಸ್ಲೇಬೇಕು ಅನ್ನೋದೇ ನಮ್ ಟಾರ್ಗೆಟ್ ಆಗಿರೋದ್ರಿಂದ, ಸೊ ಈ ಸತಿ ಆ ಟಾರ್ಗೆಟ್ ನ ಅಚೀವ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಪ್ರತಿಯೊಂದನ್ನು ನಾವು ವರ್ಕ್ ಮಾಡಿ ಮಾಡ್ತೇವೆ. ನೀವು ಒಂದ್ ಸ್ವಲ್ಪ ನಮ್ ಜೊತೆ ವರ್ಕ್ ಮಾಡಿ, ಅದು ನಿಮ್ ರಿಸಲ್ಟ್. ಆಕ್ಚುಲಿ ನೀವೇ ವರ್ಕ್ ಮಾಡ್ಬೇಕು ಜಾಸ್ತಿ. ಸೊ ಈಗ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಕ್ವಶನ್ ನೋಡಿದೀರಾ. ಈಗ ಡೈರೆಕ್ಟ್ ಆಗಿ ನಾವು ಒಂದು ಫಾರ್ಮ್ಯಾಟ್ ಹಾಕೊಂಡು ಸ್ಟಾರ್ಟ್ ಮಾಡುವ. ಏನು ಫಾರ್ಮ್ಯಾಟ್ ಬರುತ್ತೆ ಅಂದ್ರೆ ನಿಮ್ಗೆ ನೋಡ್ರಿ, ನಾನು ನೀಟಾಗಿ ನಿಮ್ಮ ಬೋರ್ಡ್ ಕವರ್ ಆಗದಿದ್ದಾಗ ನೋಡ್ಕೊಂಡು ನೋಡ್ರಿ, ನಾನು ಮಾಡ್ತಾ ಇದ್ದೀನಿ. ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್, ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಅಥವಾ ನೀವು ಬ್ರಾಕೆಟ್ ಹಾಕಲು ಬೇಕಾದ್ರೆ ಪೊಸಿಷನ್ ಸ್ಟೇಟ್ಮೆಂಟ್ 31/3/2012, 31/3/2022 and 31/3/2023. ಇಷ್ಟೇ ಸಾಕು, ನೀವು ಇನ್ನೇನು ಹಾಕೋದ್ ಬೇಡ. ಈಗ ನೋಡ್ರಿ, ಇದಕ್ಕೆ ಒಂದು ಫಾರ್ಮ್ಯಾಟ್ ಹಾಕೋಬಿಡಿ, ನೀಟಾಗಿ ಒಂದು ಫಾರ್ಮ್ಯಾಟ್ ಹಾಕೋಬಿಡುವ. ಏನು ಫಾರ್ಮ್ಯಾಟ್? ನಿಮಗೆ ಟೋಟಲ್ 5 ಕಾಲಮ್ ಹಾಕೊಳ್ಳಿ. ನೋಡ್ರಿ, ಇಲ್ಲಿ ಒಂದು ಕಾಲಮ್ ಸ್ವಲ್ಪ ದೊಡ್ಡದಾಗಿರ್ಲಿ, ಫಸ್ಟ್ ಕಾಲಮ್ ಮಾತ್ರ ಒಂದು, ಇನ್ನೊಂದು 2ನೇ ಕಾಲಮ್, 3ನೇ ಕಾಲಮ್, 4, 5 ಇಲ್ಲೇ ಆಯ್ತು, 5 ಕಾಲಮ್ ಆಯ್ತು. ಇದಕ್ಕೆ ಏನ್ ಹಾಕೋಬೇಕು ಮೇಲ್ಗಡೆ ಸರ್ ಅಂದ್ರೆ ನೋಡ್ರಿ, ಇಲ್ಲಿ ಒಂದು ನೀಟಾಗಿ ಬರ್ಕೋಬಹುದು. ಈಸಿ ಕಾಣಿಸ್ತಾ ಇದೆ ಅನ್ಸುತ್ತೆ, ನಾನು ಚಿತ್ರದಾಗ ಹಾಕೊಳ್ತೀನಿ ಇವಾಗ. ಓಕೆ, ಪರ್ಟಿಕ್ಯುಲರ್ಸ್ ಬರ್ಕೊಳ್ರಿ, ಪರ್ಟಿಕ್ಯುಲರ್ಸ್. ಇವಾಗ ಹಿಂದಿನ ವರ್ಷದ ಬರ್ಕೊಳ್ರಿ, 31/3/2022. ಓಕೆ, ಇಲ್ಲಿ ಇನ್ನೊಂದು ಬರ್ಕೋಬೇಕು, 31/3/2023. 31/3/2023. ಓಕೆ, ಇನ್ಕ್ರೀಸ್ ಆರ್ ಡಿಕ್ರೀಸ್? ಡಿಕ್ರೀಸ್ ಎಲ್ಲ ಅಮೌಂಟ್ ಎಲ್ಲ ಬರ್ಕೊಳ್ಳೋದು. ಬೇಕಾದ್ರೆ ಕೆಳಗಡೆ ಅಮೌಂಟ್ ಅಂತ ಹಾಕೊಂಡ್ರೆ ಆಯ್ತು. ಇನ್ಕ್ರೀಸ್ ಆರ್ ಡಿಕ್ರೀಸ್. ನೆಕ್ಸ್ಟ್ ಇಲ್ಲಿ ಪರ್ಸೆಂಟೇಜ್ ಅಲ್ಲಿ ಇನ್ಕ್ರೀಸ್ ಆರ್ ಡಿಕ್ರೀಸ್? ಪರ್ಸೆಂಟೇಜ್ ಅಷ್ಟೇ. ಇನ್ಕ್ರೀಸ್ ಆರ್ ಡಿಕ್ರೀಸ್ ಪರ್ಸೆಂಟೇಜ್. ಇದು ಪರ್ಸೆಂಟೇಜ್, ಇದು ಪರ್ಸೆಂಟೇಜ್ ಇಲ್ಲ. ಇಷ್ಟೇ ನೀವು ಮಾಡಬೇಕಾದ್ರೆ ಏನಿಲ್ಲ, ಇದು ತುಂಬಾ ಕಷ್ಟ ಇಲ್ಲ. ಏನಂದ್ರೆ ಇಲ್ಲಿ ನಾವು ಮಾರ್ಕ್ಸ್ ನೋಡೋದು ಏನ್ ಮಾಡ್ತಾರೆ ಅಂದ್ರೆ, ನನ್ನ ಪ್ರಕಾರ ನೋಡಿ, ಇದನ್ನ ಅಮೌಂಟ್ ನೋಡ್ತಾರೆ, ಇಲ್ಲಿ ಕ್ಯಾಲ್ಕುಲೇಷನ್ ನೋಡ್ತಾರೆ. ಅದ್ ಬಿಟ್ರೆ ಇಲ್ಲಿ ನೀವು ಏನು ಪ್ರೆಸೆಂಟೇಷನ್ ಏನ್ ಬರೀತಾ ಇರ್ತೀರಲ್ಲ ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಅದೇ ವೆರಿ ಇಂಪಾರ್ಟೆಂಟ್ ಆಗಿದೆ. ನೀವ್ ಏನ್ ಬರೀತೀರಾ ಅದೇ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನ್ ಬರೀತೀರಾ ಅದೇ ವೆರಿ ಇಂಪಾರ್ಟೆಂಟ್. ಅವ್ರು ಹಿಂಗ್ ಕೊಟ್ಟಿರ್ತಾರೆ, ನಿಮ್ಗೆ ಕ್ವಶನ್ ನಾರ್ಮಲ್ ಆಗಿ ಕೊಟ್ಟಿದ್ರು ಏನೇನಿದೆ ಅಂತ, ಎಷ್ಟೆಷ್ಟಾಗಿದೆ ಕ್ಯಾಪಿಟಲ್, ರಿಸರ್ವ್ ಏನಾಗಿದೆ, ಅಸೆಟ್ಸ್ ಏನಾಗಿದೆ. ಇಲ್ಲಿ ಆ ಅಸೆಟ್ಸ್ ನ ಡಿವೈಡ್ ಮಾಡಿ ಬರೀತಾ ಇರ್ತೀವಿ. ಕರೆಂಟ್ ಅಸೆಟ್ಸ್, ನಾನ್ ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್, ನಾನ್ ಕರೆಂಟ್ ಲಯಬಿಲಿಟೀಸ್, ಇದು ಶೇರ್ ಹೋಲ್ಡರ್ಸ್ ಫಂಡ್, ಈ ತರ ಮಾಡ್ತೀವಿ. ಇದೇನಿದೆ, ಈಕ್ವಿಟೀಸ್ ಅಂಡ್ ಲಯಬಿಲಿಟೀಸ್. ಫಸ್ಟ್ ಹೀಗೆ ಬರುತ್ತಲ್ಲ, ಈ ಕಡೆ ಲಯಬಿಲಿಟೀಸ್, ಈ ಕಡೆ ಅಸೆಟ್ಸ್ ಇರುತ್ತೆ. ಅದರಲ್ಲಿ ಇದ್ರಲ್ಲಿ ಬರೀಬೇಕಾದ್ರೆ ಫಸ್ಟ್ ಈಕ್ವಿಟೀಸ್ ಅಂಡ್ ಲಯಬಿಲಿಟೀಸ್. ಫಸ್ಟ್ ಈಕ್ವಿಟೀಸ್ ಅಂಡ್ ಲಯಬಿಲಿಟೀಸ್ ಬರ್ಕೋಬೇಕು. ಇದೇ ತರನೇ ಈಕ್ವಿಟೀಸ್ ಅಂಡ್ ಲಯಬಿಲಿಟೀಸ್. ಈಕ್ವಿಟೀಸ್ ಅಂಡ್ ಲಯಬಿಲಿಟೀಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಅದರಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಫಸ್ಟ್ ಈಕ್ವಿಟೀಸ್ ಅಂಡ್ ಲಯಬಿಲಿಟೀಸ್ ಅಲ್ಲಿ ಫಸ್ಟ್ ಶೇರ್ ಹೋಲ್ಡರ್ಸ್ ಫಂಡ್ ಬರ್ತದೆ. ಫಸ್ಟ್ ಯಾವ್ದು ಬರ್ತದೆ? ಶೇರ್ ಹೋಲ್ಡರ್ಸ್ ಫಂಡ್ ಬರ್ತದೆ. ಈ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಏನೇನ್ ಬರ್ತದೆ ನೋಡ್ರಿ, ಯಾವ್ದು ಕೊಟ್ಟಿದ್ದಾರೆ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ? ಕ್ವಶನ್ ನೋಡಿ, ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಏನೇನ್ ಕೊಟ್ಟಿದ್ದಾರೆ, ಯಾವ್ದು ಬರುತ್ತೆ ಶೇರ್ ಹೋಲ್ಡರ್ಸ್ ಫಂಡ್ ಅಂದ್ರೆ? ಒಂದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬರುತ್ತೆ ನೋಡ್ರಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಒಂದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, 4 ಲಕ್ಷ 1 ಇಯರ್ ಕೊಟ್ಟಿದ್ದಾರೆ, ಇನ್ನೊಂದು ವರ್ಷ 5 ಲಕ್ಷ. ನೋಡ್ರಿ, ಇಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಏನಾಯ್ತು 4 ಲಕ್ಷ, ಇನ್ನೊಂದು ಇಯರ್ ಏನಾಯ್ತು 5 ಲಕ್ಷ. ಕರೆಕ್ಟಾ? ಈ ಕ್ಯಾಲ್ಕುಲೇಷನ್ ಆಮೇಲೆ ಮಾಡ್ಕೊಳ್ಳೋಣ, ನಾವು ಫಸ್ಟ್ ಬರ್ಕೊಂಡು ಹೋಗ್ಬೇಡ.
ಓಕೆ 4 ಲಕ್ಷ 5 ಲಕ್ಷ. ನೆಕ್ಸ್ಟ್ ಏನ್ ಕೊಡಿದ್ರೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ದೆನ್ ಜನರಲ್ ರಿಸರ್ವ್. ಇದನ್ನ ಹಿಂಗೆ ತಗೋಬಹುದು, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಜನರಲ್ ರಿಸರ್ವ್. ಅದನ್ನ ನೋಡ್ರಿ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಜನರಲ್ ರಿಸರ್ವ್ ಹಿಂಗೆ ತಗೊಳ್ಳಿ ಜನರಲ್ ರಿಸರ್ವ್. ಓಕೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಜನರಲ್ ರಿಸರ್ವ್ ಹಿಂಗೆ ತಗೊಳ್ಳಿ ಪರವಾಗಿಲ್ಲ. ಓಕೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಜನರಲ್ ರಿಸರ್ವ್ ಏನ್ ಕೊಟ್ಟಿದ್ರೆ ಕ್ವಶನ್ ಅಲ್ಲಿ ನೋಡ್ರಿ 50,000 60,000 ಅಲ್ವಾ. ಇಲ್ಲಿ 50,000 ಇಲ್ಲಿ 60,000 ಆಸ್ ಇಟ್ ಈಸ್ ಬರ್ಕೋತಾ ಇದೀವಿ, ಏನು ನಾವು ವೇರಿಯೇಷನ್ಸ್ ಮಾಡ್ತಲ್ಲ, ಆಸ್ ಇಟ್ ಈಸ್ ಬರ್ಕೋತಾ ಇದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಕೊಟ್ಟಿದ್ರು ನೋಡಿ, ಅದರಲ್ಲಿ ನೆಕ್ಸ್ಟ್ ಸೆಕ್ಯೂರ್ಡ್ ಲೋನ್ಸ್ ಅಂತ ಕೊಟ್ಟಿಯಾರಲ್ವಾ, ಅದನ್ನ ಮತ್ತೆ ಕರೆಂಟ್ ಲಯಬಿಲಿಟೀಸ್ ಕೊಡಿದ್ರೆ ಇದನ್ನೇನ್ ಮಾಡ್ಬೇಕು, ಫಸ್ಟ್ ಸೆಕೆಂಡ್ ಇದು ಫಸ್ಟ್ ಬಂತು ಆಯ್ತಾ, ಫಸ್ಟ್ ಬಂತು. ಸೆಕೆಂಡ್ ಅಲ್ಲಿ ಬಂದ್ಬಿಟ್ಟು ಏನ್ ಬರುತ್ತೆ, ನಾನ್ ಕರೆಂಟ್ ಲಯಬಿಲಿಟೀಸ್ ಬರುತ್ತೆ. ನಾನ್ ಕರೆಂಟ್ ಲಯಬಿಲಿಟೀಸ್, ನಾನ್ ಕರೆಂಟ್ ಲಯಬಿಲಿಟೀಸ್, ನಾನ್ ಕರೆಂಟ್ ಲಯಬಿಲಿಟೀಸ್ ಬರುತ್ತೆ. ಈ ನಾನ್ ಕರೆಂಟ್ ಲಯಬಿಲಿಟೀಸ್ ಒಳಗಡೆ ಯಾವ್ದು ಬರ್ತದೆ, ನಾನ್ ಕರೆಂಟ್ ಲಯಬಿಲಿಟೀಸ್ ಒಳಗಡೆ ಬರೋದು ನಿಮ್ಗೆ ಸೆಕ್ಯೂರ್ಡ್ ಲೋನ್ ಬರುತ್ತೆ ನೋಡಿ. ಸೆಕ್ಯೂರ್ಡ್ ಲೋನ್ ಕೊಟ್ಟಿದಾರಲ್ಲ, ಆ ಸೆಕ್ಯೂರ್ಡ್ ಲೋನ್ ಬಂದ್ಬಿಟ್ಟು ನಾನ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬರ್ತದೆ. ಸೆಕ್ಯೂರ್ಡ್ ಲೋನ್ಸ್ ಇದು ಯಾವ್ದ್ರಲ್ಲಿ ಬರ್ತದೆ ಅಂದ್ರೆ ನಾನ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬರ್ತದೆ. ಈ ಸೆಕ್ಯೂರ್ಡ್ ಲೋನ್ ಎಷ್ಟು ಕೊಟ್ಟಿದ್ದಾರೆ, 15,000 20,000 ಅಲ್ವಾ. ಸೆಕ್ಯೂರ್ಡ್ ಲೋನ್ ಎಷ್ಟು ಕೊಟ್ಟಿದ್ದಾರೆ, 15,000 20,000. ಓಕೆ 15,000 20,000. ನೆಕ್ಸ್ಟ್ ಬಂದ್ರೆ ಕರೆಂಟ್ ಲಯಬಿಲಿಟೀಸ್ ಸಪರೇಟ್ ಅಂತ ಅಂದ್ರೆ ಕರೆಂಟ್ ಲಯಬಿಲಿಟೀಸ್ ಇದನ್ನ 2 ಮಾರ್ಕ್ಸ್ ಅಲ್ಲಿ ಕೇಳ್ತಾನೆ. ನಾನು ಕೊಡ್ತೀನಿ ನಿಮ್ಗೆ ಕರೆಂಟ್ ಲಯಬಿಲಿಟೀಸ್ ನಾನ್ ಕರೆಂಟ್ ಲಯಬಿಲಿಟೀಸ್ ಏನೇನು ಬರ್ತದೆ ಅಂತ. ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ನೋಡ್ರಿ 50,000 70,000 50,000. ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬಿಲ್ಸ್ ಪೇಯಬಲ್ ಕ್ರೆಡಿಟರ್ಸ್ ಇವೆಲ್ಲ ಬಂದಿದ್ರೆ ಸಪರೇಟ್ ಮಾಡಿ ಇದನ್ನ ಅಂಡರ್ಲೈನ್ ಮಾಡಿ ಬರೀ, ಇದು ಡೈರೆಕ್ಟ್ ಕೊಟ್ಟಿರೋದ್ರಿಂದ ಬರೀತಾ ಇದೀವಿ. 50,000 70,000 50,000 70,000 50,000 70,000. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಇದನ್ನ ಇನ್ನೇನಾದ್ರು ಕೊಟ್ಟಿದಾರ ಲಯಬಿಲಿಟೀಸ್ ಅಲ್ಲಿ ನೋಡ್ಬೇಕು, ಇನ್ನೇನು ಕೊಟ್ಟಿಲ್ಲ. ಸೊ ಟೋಟಲ್ ಮಾಡ್ಕೋಬೇಕಂದ್ರೆ ಇಲ್ಲೊಂದು ಗೆರೆ ಹೇಳ್ಕೋಬೋಣ, ಫುಲ್ ಟೋಟಲ್ ಆಯ್ತಾ. ಇಷ್ಟೇ, ಇದು ಏನಿಲ್ಲ, ಟೋಟಲ್ ಮಾಡೋಣ. ಏನ್ ಟೋಟಲ್ ಎಷ್ಟಾಗಿದೆ, ಟೋಟಲ್ ಅಂತ ಹಾಕೊಳ್ಳಿ. ಟೋಟಲ್ ಎಷ್ಟಾಗಿದೆ ಇದಿಷ್ಟು ಟೋಟಲ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ನೋಡ್ರಿ, 4 5 5 15 5,15,000. ಇಲ್ಲಿ ಬನ್ನಿ, ಇಲ್ಲಿ ಎಷ್ಟು ಬರುತ್ತೆ, 5 5 70 ಇಲ್ಲಿ 5 ಒಂದು 5,60,000 5,90,000 6,50,000 6,50,000 ಇದು ಟೋಟಲ್ ಮಾಡಿದ್ವಿ. 6,50,000 ಇದು ಬಂತು. ಇದಿಷ್ಟು ಟೋಟಲ್ ಮಾಡಿದ್ವಿ, ಇದಿಷ್ಟು ಟೋಟಲ್ ಮಾಡಿದ್ವಿ. ನಾನು ಜೊತೆನೆ ಮಾಡ್ತಾ ಹೋಗ್ತಾ ಇರ್ಬೇಕು ಫಾಸ್ಟ್ ಆಗಿ. ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಇಲ್ಲಿ ಯಾವ್ದು ಬರುತ್ತೆ ನೋಡ್ರಿ, ಇಲ್ಲಿ ಸೆಕೆಂಡ್ ಇಲ್ಲಿ ಅಸೆಟ್ಸ್ ಬರ್ತದೆ. ಅಸೆಟ್ಸ್ ಲಯಬಿಲಿಟೀಸ್ ಮುಗಿತಲ್ಲ, ಈಗ ಅಸೆಟ್ಸ್ ತಗೊಳ್ಳೋಣ. ಅಸೆಟ್ಸ್ ತಗೊಂಡಾಗ ಅಂಡರ್ಲೈನ್ ಮಾಡ್ಕೊಂಡ್ರೆ ಅಸೆಟ್ಸ್ ಅಲ್ಲಿ ಯಾವ್ದು ಬರ್ತದೆ ನಿಮ್ಗೆ, ಅಸೆಟ್ಸ್ ಅಲ್ಲಿ ನಿಮ್ಗೆ 2 ಡಿವೈಡ್ ಆಯ್ತದೆ, ನಾನ್ ಕರೆಂಟ್ ಅಸೆಟ್ಸ್ ಕರೆಂಟ್ ಅಸೆಟ್ಸ್. ಕ್ವಶನ್ ಅಲ್ಲಿ ಯಾವ್ದು ಕೊಟ್ಟಿದ್ದಾನೆ, ಯಾವ್ದು ಯಾವ ಕಡೆಗೆ ಹಾಕೋಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಕರೆಂಟ್ ಅಸೆಟ್ಸ್ ಅಂದ್ರೆ ವಿತಿನ್ 1 ಇಯರ್ ಒಳಗಡೆ ನಾವು ಮುಗಿಸ್ತೀವಿ. ಫಾರ್ ಎಕ್ಸಾಂಪಲ್ ಬಿಲ್ಸ್ ಪೇಬಲ್ ಆಗಿರ್ಬೋದು, ಕ್ರೆಡಿಟರ್ಸ್ ಆಗಿರ್ಬೋದು, ಇವೆಲ್ಲ. ಅಕಸ್ಮಾತ್ ನಾನ್ ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಫಿಕ್ಸ್ಡ್ ಲಯಬಿಲಿಟೀಸ್, ಮೆಷಿನರಿ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಆಮೇಲೆ ಬಿಲ್ಡಿಂಗ್ ಆಗಿರ್ಬೋದು, ಇವೆಲ್ಲ ಬಂದ್ಬಿಟ್ಟು ನಾನ್ ಕರೆಂಟ್ ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್ ಅಂತ. ಸೊ ಫಿಕ್ಸ್ಡ್ ಅಸೆಟ್ಸ್ ನಥಿಂಗ್ ಬಟ್ ನಾನ್ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಅಂದ್ರೆ ನಾರ್ಮಲ್ ಆಗಿ ನಿಮಗೆ ಗೊತ್ತು, ಬಿಲ್ಸ್ ಪೇಯಬಲ್ ಕ್ರೆಡಿಟರ್ಸ್ ಇವೆಲ್ಲ ನಿಮಗೆ ಬಂದ್ಬಿಟ್ಟು ಡೆಟಾರ್ಸ್, ಕರೆಂಟ್ ಅಸೆಟ್ಸ್ ಗೆ ಡೆಟಾರ್ಸ್, ಬಿಲ್ಸ್ ರಿಸೀವಬಲ್ಸ್, ಇವೆಲ್ಲ ಬಂದ್ಬಿಟ್ಟು ನಿಮಗೆ ಕರೆಂಟ್ ಅಸೆಟ್ಸ್ ಅಂತ ಬರ್ತವೆ. ಈಗ ಅದನ್ನ ಕರೆಂಟ್ ಅಸೆಟ್ಸ್ ನಾನ್ ಕರೆಂಟ್ ಅಸೆಟ್ಸ್ ಫಸ್ಟ್ ಯಾವಾಗಲೂ ನಾನ್ ಕರೆಂಟ್ ಅಸೆಟ್ಸ್ ನ ಬರ್ಕೋಬೇಕು. ಇದ್ರಲ್ಲಿ ನಂಬರ್ 1 ನಾನ್ ಕರೆಂಟ್ ಅಸೆಟ್ಸ್ ಗೊತ್ತಿರಲಿ. ಫಸ್ಟ್ ನಾನ್ ಕರೆಂಟ್ ಅಸೆಟ್ಸ್ ಯಾವ್ದು ನಾನ್ ಕರೆಂಟ್ ಅಸೆಟ್ಸ್ ಕೊಟ್ಟಿದ್ದಾರೆ ನೋಡ್ರಿ. ಕ್ವಶನ್ ಅಲ್ಲಿ ನಾನ್ ಕರೆಂಟ್ ಅಸೆಟ್ಸ್ ಯಾವ್ದಾದ್ರು ಕೊಟ್ಟಿದ್ದಾರೆ ಅಂಡರ್ಲೈನ್ ಮಾಡ್ಕೊಡ್ರಿ. ಇದನ್ನ ನಾನ್ ಕರೆಂಟ್ ಅಸೆಟ್ಸ್ ಯಾವ್ದಾದ್ರು ಕೊಟ್ಟಿದ್ದಾರೆ ನೋಡ್ರಿ. ಆ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಬಂದ್ಬಿಟ್ಟು ಫಿಕ್ಸ್ಡ್ ಅಸೆಟ್ಸ್ ಅಂದ್ರೆ ಒಂದೇ. ಆಮೇಲೆ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಯಾವ್ದು ಕೊಟ್ಟಿದ್ದಾರೆ ನೋಡ್ರಿ. ನಾನ್ ಕರೆಂಟ್ ಅಸೆಟ್ಸ್ ಅಲ್ಲೂ ಬರ್ತವೆ ಕೆಲವೊಂದು, ಏನು ಟ್ಯಾಂಜಿಬಲ್ ಅಸೆಟ್ಸ್, ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕೂಡ ಬರ್ತವೆ. ಇದನ್ನ ನಾನು ಹಾಕೊಂಡಿಲ್ಲ, ಯಾಕಂದ್ರೆ ಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ಬಂದ್ಬಿಟ್ಟು ವಿಚ್ ವಿ ಕ್ಯಾನ್ ಫೀಲ್, ವಿಚ್ ವಿ ಕ್ಯಾನ್ ಸಿ, ದಟ್ ಇಸ್ ಆರ್
ಟ್ಯಾಂಜಬಲ್ ಅಸೆಟ್ಸ್ ಯಾವ್ದು? ಬಿಲ್ಡಿಂಗು, ಫರ್ನಿಚರ್, ಮಷಿನರಿ ಇವೆಲ್ಲ ಬಂದ್ಬಿಟ್ಟು ನಿಮ್ಗೆ ಟ್ಯಾಂಜಬಲ್ ಅಸೆಟ್ಸ್ ಆಗುತ್ತೆ. ನಾನ್ ಟ್ಯಾಂಜಬಲ್ ಅಸೆಟ್ಸ್ ಯಾವ್ದು ಆಗ್ತಾವ ನೋಡೋಣ, ಹೇಳೋಣ ನೋಡ್ರಿ. ಪೇಟೆಂಟ್ಸ್, ಕಾಪಿ ರೈಟ್ಸ್ ಇವೆಲ್ಲ ಬಂದ್ಬಿಟ್ಟು ನಾನ್ ಟ್ಯಾಂಜಬಲ್ ಅಸೆಟ್ಸ್ ಬರ್ತವೆ. ಇದ್ರಲ್ಲಿ ಏನ್ ಕೊಟ್ಟಿಲ್ಲ, ನಾವು ಡೈರೆಕ್ಟ್ ಆಗಿ ಹಾಕೋಬಹುದು, ಏನ್ ತೊಂದ್ರೆ ಇಲ್ಲ. ಈಗ ನಾನ್ ಕರೆಂಟ್ ಅಸೆಟ್ಸ್ ಕ್ವಶನ್ ಯಾವ್ದು ಕೊಟ್ಟಿದ್ದಾರೆ ನೋಡ್ರಿ, ಬಿಲ್ಡಿಂಗ್ಸ್, ಮೆಷಿನರಿ ಕೊಟ್ಟಿದ್ದಾರೆ. ಬಿಲ್ಡಿಂಗು ಕರೆಕ್ಟಾ? ಬಿಲ್ಡಿಂಗು ಇದೆಲ್ಲ ನಾನ್ ಕರೆಂಟ್ ಅಸೆಟ್ಸ್ ಅಥವಾ ಫಿಕ್ಸ್ಡ್ ಅಸೆಟ್ಸ್ ಅಂತ. ಬಿಲ್ಡಿಂಗು ಮತ್ತೆ ಇನ್ಯಾವ್ದು ಕೊಟ್ಟಿದ್ದಾರೆ? ಮೆಷಿನರಿ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲೇ. ನಾನ್ ಡೈರೆಕ್ಟ್ ಕ್ವಶನ್ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಬಿಲ್ಡಿಂಗು ಮತ್ತೆ ಮೆಷಿನರಿ, ಬಿಲ್ಡಿಂಗ್ ಮತ್ತೆ ಮೆಷಿನರಿ ಏನ್ ಕೊಟ್ಟಿದ್ದಾರೆ? 2,50,000. ಬಿಲ್ಡಿಂಗು 2,50,000, 2,50,000 ಕೊಟ್ಟಿದ್ದಾರೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಮಷಿನರಿ ಎಷ್ಟು ಕೊಟ್ಟಿದ್ದಾರೆ? ಮಷಿನರಿ 1,50,000, 2,00,000. 1,50,000, 2,00,000 ಆಯ್ತಾ? 1,50,000, 2,00,000 ಕೊಟ್ಟಿದ್ದಾರೆ. ಇನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇದರಲ್ಲಿ ಕರೆಂಟ್ ಅಸೆಟ್ಸ್ ಎರಡನೇದು ಯಾವುದು? ಎರಡನೇದು ಕರೆಂಟ್ ಅಸೆಟ್ಸ್. ಹೇಳಿದ್ನಲ್ಲ ಕರೆಂಟ್ ಅಸೆಟ್ಸ್ ಯಾವ್ದು ಬರ್ತದೆ ಈ ಕ್ವಶನ್ ಪೇಪರ್ ಅಲ್ಲಿ ನೋಡ್ರಿ. ಕರೆಂಟ್ ಅಸೆಟ್ಸ್ ಯಾವ್ದು ಕೊಟ್ಟಿದ್ದಾರೆ ಕ್ವಶನ್ ಪೇಪರ್ ಅಲ್ಲಿ ನೋಡಿದ್ರೆ ಏನಾಗ್ತದೆ? ಇನ್ವೆಂಟರೀಸ್, ಟ್ರೇಡ್ ರಿಸಿವಬಲ್ಸ್. ನೋಡ್ರಿ ಇಲ್ಲಿ ಇನ್ವೆಂಟರೀಸ್, ಟ್ರೇಡ್ ರಿಸಿವಬಲ್ಸ್, ಇನ್ವೆಂಟರೀಸ್, ಟ್ರೇಡ್ ರಿಸಿವಬಲ್ಸ್. ಎಷ್ಟಿದೆ ಇನ್ವೆಂಟರೀಸ್, ಟ್ರೇಡ್ ರಿಸಿವಬಲ್ಸ್ ನೋಡ್ರಿ? 1,10,000. ಇನ್ವೆಂಟರೀಸ್ 1,00,000 ಲಾಸ್ಟ್ ಇಯರ್ದು, 1,10,000 ಆಯ್ತಾ? 1,10,000. ಟ್ರೇಡ್ ರಿಸಿವಬಲ್ಸ್ ಏನ್ ಕೊಟ್ಟಿದ್ದಾನೆ? ಎಷ್ಟು ಕೊಟ್ಟಿದ್ದಾನೆ? 65,000, 90,000. 65,000, 90,000. ನೋಡ್ರಿ ಇಲ್ಲಿವರೆಗೂ ನೀವೇನ್ ಕ್ಯಾಲ್ಸಿ ತೆಗೆಯದೇ ಬೇಕಾಗಿಲ್ಲ. ಇವಾಗ ಇದನ್ನ ಟೋಟಲ್ ಮಾಡ್ಬೋಣ. ಇದನ್ನ ಏನ್ ಮಾಡೋಣ? ಟೋಟಲ್ ಮಾಡೋಣ. ಇದನ್ನ ಏನ್ ಮಾಡೋಣ? ಟೋಟಲ್ ಅಂತ ಹಾಕೊಂಡ್ರು. ಟೋಟಲ್ ಯಾವ್ದು ಟೋಟಲ್ ಮಾಡ್ಬೇಕು? ಇದಿಷ್ಟು ಇದೆಯಲ್ಲ, ಇದಿಷ್ಟನ್ನ ಟೋಟಲ್ ಮಾಡ್ಬೇಕು. ಅಸೆಟ್ಸ್ ನ ಮಾತ್ರ ಟೋಟಲ್ ಮಾಡ್ಬೇಕು. ಎಷ್ಟು ಬರುತ್ತದೆ ಅಸೆಟ್ಸ್ ನ ಟೋಟಲ್ ಮಾಡಿದ್ರೆ ನೋಡೋಣ. ಈಗ ನೋಡ್ರಿ ಇಲ್ಲಿ 2,00,000, 2,00,000, 3,00,000, 3,00,000, 4,00,000, 4,00,000, 5,00,000, 5,15,000 ಅಷ್ಟೇ ಬರ್ತದೆ. 5,15,000. ಇನ್ನು ಇಲ್ಲಿ ಬಂದ್ರು ಅಷ್ಟೇ 2,00,000, 2,00,000, 2,00,000, 4, 5, 5, 5, 6, 6,50,000 ಸೇಮ್ ಬರ್ತದೆ ನೋಡ್ರಿ. 6,50,000, 6,50,000, 5,15,000 ನೋಡ್ರಿ. ಇದಿಷ್ಟು ಪ್ಯಾಟರ್ನ್, ಇದಿಷ್ಟು ಮಾಡ್ಕೊಬಿಡ್ರಿ ಫಸ್ಟ್ ನೀವು. ಇದು ಏನಿದೆಯೋ ಇದಿಷ್ಟು ಫಸ್ಟ್ ಬರ್ಕೊಬಿಡಿ. ಇದೇನ್ ಕಷ್ಟ ಏನಿಲ್ಲ. ಏನು ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಂತ ಬರ್ಕೋಬೇಕು. ಅದರಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಬರ್ಕೋಬೇಕು. ಆಮೇಲೆ ನಾನ್ ಕರೆಂಟ್ ಲಯಬಿಲಿಟೀಸ್ ಬರ್ಕೋಬೇಕು. ಸೊ ಅದ್ರಲ್ಲಿ ಸೆಕ್ಯೂರ್ಡ್ ಲೋನ್ಸ್ ಮತ್ತೆ ಅದ್ರಲ್ಲಿ ಏನ್ ಕರೆಂಟ್ ಲಯಬಿಲಿಟೀಸ್, ಇವು ಮೂರು ಡಿವೈಡ್ ಮಾಡ್ಕೊಂಡು ಅದ್ರಲ್ಲಿ ಯಾವ್ದು ಬರುತ್ತೆ ಅಂತ ಸ್ವಲ್ಪ ಫಾರ್ಮೆಟ್ ಅಲ್ಲಿ ನೋಡ್ಕೊಳ್ಳಿ. ನಾನು ಫಾರ್ಮೆಟ್ ಎಕ್ಸ್ಪ್ಲೈನ್ ಮಾಡಿಲ್ಲ ಯಾಕಂದ್ರೆ ಲಾಸ್ಟ್ ದಿನಗಳು ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಅಸೆಟ್ಸ್ ಅಲ್ಲಿ ಯಾರು ಬರ್ತದೆ? ನಾನ್ ಕರೆಂಟ್ ಅಸೆಟ್ಸ್, ಟ್ಯಾಂಜಬಲ್, ಇಂಟ್ಯಾಂಜಬಲ್ ಬರ್ತದೆ ಅದರಲ್ಲಿ. ಇನ್ನ ಕರೆಂಟ್ ಅಸೆಟ್ಸ್ ಇಷ್ಟೇ ಕೊಡ್ತಾರೆ ಕ್ವಶನ್ ಪೇಪರ್ ಅಲ್ಲಿ. ಇದು ನಿಮ್ ಮಾಡೆಲ್ ಕ್ವಶನ್ ಪೇಪರ್. ಇದೇ ತರ ಕೊಟ್ಟಿದ್ರೆ ಒಂದೆರಡು ಆಡ್ ಮಾಡ್ಬೋದು ಅಥವಾ ಒಂದೆರಡು ಲೆಸ್ ಮಾಡ್ಬೋದು ಅಷ್ಟೇ. ಇದು ಬಿಟ್ರೆ ಏನೇನಿಲ್ಲ. ಈಗ ನಿಮ್ಮ ಕೆಲಸ ಕ್ಯಾಲ್ಕುಲೇಟರ್ ಕೆಲಸ ಶುರು. ಯಾಕಂದ್ರೆ ಇಲ್ಲಿಂದ ಇಲ್ಲಿ ಆಡ್ ಮಾಡಿದ್ರೆ ಇದೊಂದು ಚೂರು. ಇದು ಬಿಟ್ರೆ ಈಗ ನಿಮ್ಗೆ ಕ್ಯಾಲ್ಕುಲೇಟರ್ ತಗೋಬಿಡಿ. ಕ್ಯಾಲ್ಕುಲೇಟರ್ ತಗೊಂಡು ಇಲ್ಲೊಂದ್ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿ. ನೋಡ್ರಿ ಇಲ್ಲಿ 4,00,000 ಇದ್ದಿದ್ದು 5,00,000 ಆಗಿದೆ. ಅಂದ್ರೆ 1,00,000 ಏನಾಗಿದೆ? 1,00,000 ಏನಾಗಿದೆ? ಜಾಸ್ತಿ ಆಗಿದೆ. 1,00,000 ಜಾಸ್ತಿ ಆಗಿದೆ. ಸೊ 1,00,000 ಪ್ಲಸ್ 1,00,000 ಅಂತಾನೆ ಬರ್ಕೊಂಡ್ರಿ. 1,00,000 ನೋಡ್ರಿ 50,000 ಇದ್ದಿದ್ದು 60,000 ಆಗಿದೆ. 50,000 ಇದ್ದಿದ್ದು 60,000 ಆಗಿದೆ. ಹಂಗಾರೆ 10,000 ಎಷ್ಟು ಇನ್ಕ್ರೀಸ್ ಆರ್ ಡಿಕ್ರೀಸ್? ಎಷ್ಟು ಇನ್ಕ್ರೀಸ್ ಆಗ್ತದೆ, ಎಷ್ಟು ಡಿಕ್ರೀಸ್ ಆಗ್ತದೆ, ಇಷ್ಟು ಮಾತ್ರ ಬರ್ಕೊಡ್ರಿ ಸಾಕು. 50,000 ಇದ್ದಿದ್ದು 60,000 ಆಗ್ತದೆ, 10,000. 15,000 ಇದ್ದಿದ್ದು 20,000 ಆಗ್ತದೆ, ಅಂದ್ರೆ 5,000 ಅಲ್ಲೇನಪ್ಪ? 5,000. ಇನ್ನ ಇಲ್ಲಿ 50,000 ಇದ್ದು 70,000 ಆಗ್ತದೆ ಅಂದ್ರೆ 20,000. ಫಸ್ಟ್ ಈ ಕಾಲಮ್ ತುಂಬಾ ಹೋಗ್ಬಿಡಿ, ಎಕ್ಸ್ಟ್ರಾ ಆಗ್ತದೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು 2,00,000 ಇದ್ದು 2,50,000 ಆಗ್ತದೆ ಅಂದ್ರೆ ಇಲ್ಲಿ 50,000 ಆಯ್ತಾ. ಇಲ್ಲಿ ಬಂದ್ಬಿಟ್ಟು 5,15,000 ಇದ್ದು 6,50,000 ಆಗ್ತದೆ ಅಂದ್ರೆ ಎಷ್ಟು ಜಾಸ್ತಿ ಇದೆ? 1,35,000 ಜಾಸ್ತಿ ಆಗ್ತದೆ. ಇಲ್ಲಿ 1,50,000 ಇದ್ದು 2,00,000 ಆಗ್ತದೆ ಅಂದ್ರೆ ಎಷ್ಟು ಜಾಸ್ತಿ ಆಗ್ತದೆ? 50,000 ಜಾಸ್ತಿ ಆಗ್ತದೆ. 1,00,000 ಇದ್ದು 1,10,000 ಆಗ್ತದೆ ಅಂದ್ರೆ ಎಷ್ಟಾಗ್ತದೆ? 10,000 ಜಾಸ್ತಿ ಆಗ್ತದೆ.
ಇಲ್ಲಿ 65,000 90,000 ಆಗ್ತಿದೆ, ಎಷ್ಟು ಜಾಸ್ತಿ ಆಗ್ತೈತೆ? 25,000 ಜಾಸ್ತಿ ಆಗ್ತಿದೆ. ಕರೆಕ್ಟಾ? ಇನ್ನ ಅದನ್ನ ಟೋಟಲ್ ಮಾಡ್ಕೊಂಡ್ರು ಆಯ್ತು, ಇಲ್ಲಾಂದ್ರೆ 1,35,000 ಜಾಸ್ತಿ ಆಗ್ತಿದೆ. ಇದು 1,35,000 ಜಾಸ್ತಿ ಆಗ್ತಿದೆ. 1,35,000 ಜಾಸ್ತಿ ಆಗ್ತಿದೆ. ಇದಿಷ್ಟು ಆಯ್ತು. ಇದಾದ್ಮೇಲೆ ಹೆಂಗೆ ಸರ್ ಇನ್ನೊಂದು ಕಾಲಮ್ ಹೇಗೆ ಅಂದ್ರೆ ನೋಡಿ, ಅದು ಪರ್ಸೆಂಟೇಜ್ ಅಲ್ಲಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ತೋರಿಸ್ಬೇಕು. ಈಗ ಇದನ್ನ ಮಾಡ್ಬೇಕಾದ್ರೆ ಕೆಲವೊಬ್ರು ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ತಾ ಇರ್ತಾರೆ. ಏನೂ ಇಲ್ಲ, ಈ ಕಾಲಮ್ನ ನೋಡ್ಕೊಂಡು, ಯಾವುದು ಈ ಕಾಲಮ್ನ ನೋಡ್ಕೊಂಡು 1,00,000 ಡಿವೈಡೆಡ್ ಬೈ 4,00,000, ಇದರಿಂದ ಇದನ್ನ ಡಿವೈಡೆಡ್ ಬೈ ಮಾಡ್ಬೇಕು. ನಿಮ್ ಕ್ಯಾಲ್ಕುಲೇಟರ್ ಅಲ್ಲಿ ಅಷ್ಟೇ ಮಾಡಿ. 1,00,000 ಡಿವೈಡೆಡ್ ಬೈ 4,00,000 ಇಂಟು 100. ಪರ್ಸೆಂಟೇಜ್ ಅಂದ್ರೆ ಎಷ್ಟು? 100. 1,00,000 ಡಿವೈಡೆಡ್ ಬೈ 4,00,000 ಇಂಟು 100 ಮಾಡಿದ್ರೆ ಎಷ್ಟು ಬರ್ತದೆ ನಿಮ್ಗೆ? 25%. 25% ನೋಡೋಣ ಕ್ಯಾಲ್ಕುಲೇಟರ್ ಅಲ್ಲಿ. 25% ಬರ್ತದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು 10,000 ಡಿವೈಡೆಡ್ ಬೈ 50,000 ಇಂಟು 100. 20%. ಇಲ್ಲೇನಿದೆ? 5,000 ಡಿವೈಡೆಡ್ ಬೈ 15,000 ಇಂಟು 100. ಓಕೆ, 5,000 ಡಿವೈಡೆಡ್ ಬೈ 15,000 ಇಂಟು 100. 33.33% ಬರ್ತದೆ ನೋಡಿ. 33.33%. 33.33%. ಈಗ ನೆಕ್ಸ್ಟ್ 20,000 ಡಿವೈಡೆಡ್ ಬೈ 50,000. 20,000 ಡಿವೈಡೆಡ್ ಬೈ 50,000 ಇಂಟು 100. 40% ಬರ್ತದೆ. 40% ಬರ್ತದೆ. ಈಗ ಅದೇ ತರ 1,35,000 ಡಿವೈಡೆಡ್ ಬೈ 5,15,000 ಇಂಟು 100 ಮಾಡಿದ್ರೆ 26.21% ಬರ್ತದೆ. 26.21%. ಹೆಂಗೆ ಸರ್ ಅಂದ್ರೆ ಇದರಿಂದ ಇದನ್ನ ಡಿವೈಡ್ ಮಾಡಿ ಇಂಟು 100 ಮಾಡಿದ್ರೆ ಇಷ್ಟು ಬರ್ತದೆ. ಈಗ 50,000 ಡಿವೈಡೆಡ್ ಬೈ 2,00,000. ಓಕೆ, 50,000 ಡಿವೈಡೆಡ್ ಬೈ 2,00,000 ಇಂಟು 100 ಮಾಡಿದ್ರೆ ನಿಮ್ಗೆ ಎಷ್ಟು ಬರ್ತದೆ? ನಿಮ್ಗೆ ನನ್ನ ಪ್ರಕಾರ 25% ಬರ್ತದೆ. ಕರೆಕ್ಟಾ? 25% ಬರ್ತದೆ. 50,000 ಡಿವೈಡೆಡ್ ಬೈ 1,50,000 ಇಲ್ಲಿ ಮಾಡಿದ್ವಲ್ಲ. 50,000 ಡಿವೈಡೆಡ್ ಬೈ 1,50,000. 50,000 ಡಿವೈಡೆಡ್ ಬೈ 1,50,000 ಹಂಗಾರೆ ಎಷ್ಟು ಬರ್ತದೆ? 33.33%. 33.33%. ಆಯ್ತಾ? 33. 10,000 ಡಿವೈಡೆಡ್ ಬೈ 1,00,000. 10,000 ಡಿವೈಡೆಡ್ ಬೈ 1,00,000 ಇಂಟು 100. 10%. ನೆಕ್ಸ್ಟ್ 25,000 ಡಿವೈಡೆಡ್ ಬೈ 65,000. 38.46%. ಕರೆಕ್ಟಾ? 38.46%. 38.46%. ಇದನ್ನು ಮಾಡ್ರೆ ಕೊನೆಯಲ್ಲಿ ನೋಡ್ರಿ, ಇಲ್ಲಿ 1,35,000 ಡಿವೈಡೆಡ್ ಬೈ 15,000 ಮಾಡಿದ್ರೆ ಸೇಮ್ 26.21%. ನೋಡ್ರಿ, ಇದಿಷ್ಟು ಮಾಡಿದ್ರೆ ನಿಮಗೆ ಇದಿಷ್ಟೇ, ಇನ್ನೇನು ಮಾಡಂಗಿಲ್ಲ. ಇಷ್ಟು ಇದೇನಿದೆಯೋ ನಿಮ್ಮ ಕಣ್ ಮುಂದೆ ಇಷ್ಟು ಮಾಡ್ಬೇಕು. ಫಸ್ಟ್ ಏನ್ ಮಾಡ್ಬೇಕು? ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಅಥವಾ ಪೊಸಿಷನ್ ಸ್ಟೇಟ್ಮೆಂಟ್ ಹಾಕೋಬೇಕು. ಇದಿಷ್ಟು ಕಾಲಮ್ಸ್ ಗಳು ಹಾಕೋಬೇಕು. ಹಳೆ ವರ್ಷದ ಅಮೌಂಟ್ ಗಳನ್ನ ಬರ್ಕೋಬೇಕು. ಯಾವ ತರ ಈ ಆರ್ಡರ್ ಅಲ್ಲೇ ಬರ್ಕೋಬೇಕು. ಇಕ್ವಿಟೀಸ್ ಅಂಡ್ ಲಯಬಿಲಿಟೀಸ್ ಇದೇ ನೋಡೋದು ಮೇನ್. ಈ ಆರ್ಡರ್ ನೋಡೋದು ನಿಮಗೆ. ಈ ಆರ್ಡರ್ ಬರೀಬೇಕು. ಈಕ್ವಿಟೀಸ್ ಅಂಡ್ ಲಯಬಿಲಿಟೀಸ್, ಶೇರ್ ಹೋಲ್ಡರ್ಸ್ ಫಂಡ್, ನಾನ್ ಕರೆಂಟ್ ಲಯಬಿಲಿಟೀಸ್, ಕರೆಂಟ್ ಲಯಬಿಲಿಟೀಸ್, ಅಸೆಟ್ಸ್ ಅಲ್ಲಿ ನಾನ್ ಕರೆಂಟ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್, ಇವಿಷ್ಟನ್ನ ಬರ್ಕೊಂಡು ಸೇಮ್ ಅಮೌಂಟ್ ನ ಬರ್ಕೊಂಡು ಇನ್ಕ್ರೀಸ್ ಆಗಿದ್ಯಾ ಡಿಕ್ರೀಸ್ ಆಗಿದ್ಯಾ ಈ ಪರ್ಸೆಂಟೇಜ್ ಹಾಕ್ಬೇಕಾದ್ರೆ ನೆನ್ಪಿಟ್ಕೊಳ್ರಿ. ಮೂರನೇ ಕಾಲಮ್ ಇಂದ ಫಸ್ಟ್ನೇ ಕಾಲಮ್ ನ ಡಿವೈಡೆಡ್ ಬೈ ಮಾಡಿ ಇಂಟು 100 ಮಾಡ್ಬೇಕು. ಇಷ್ಟೇ. ಇದಿಷ್ಟು ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್ ಕೊಡ್ತಾರೆ. ನಿಮಗೆ ಈ ಕ್ಯಾಲ್ಕುಲೇಷನ್ ಮಾಡೋದು ಈಸಿ. ಅದ್ ಬಿಟ್ರೆ ಇದನ್ನ ಫಾಲೋ ಅಪ್ ಮಾಡೋದು ಒಂದ್ ಸ್ವಲ್ಪ ಕಲ್ತ್ಕೊಬಿಟ್ರೆ ಇದನ್ನ 12 ಮಾರ್ಕ್ಸ್ ಈಸಿಯಾಗಿ ತೆಗಿಬಹುದು. ಆಲ್ಮೋಸ್ಟ್ ನಿಮ್ಗೆ ಡಿಸಲ್ಯೂಷನ್ ಆಲ್ರೆಡಿ ಆಗಿದೆ. ಸೊ ಇನ್ನ ಶೇರ್ಸ್ ಆಗಿದೆ. ಇದೊಂದು ಈಸಿ ಮೆಥಡ್ ಮುಗಿಸ್ಕೊಳ್ಳಿ. ಆಲ್ರೆಡಿ ನಾವು ಈಗ 3 ಅಟೆಂಡ್ ಮಾಡ್ದಂಗಾಯ್ತು. ಇದನ್ನ ನಾನು ದೂರ ನಿಂತ್ಕೋತೀನಿ, ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಆನ್ಸರ್ಸ್ ನ ಫಾಲೋ ಮಾಡಿ. ಇದು ನಿಮ್ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರೋದು. ಇದು ಬಿಟ್ಟು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟು ಇನ್ನ ಮಿಕ್ಕಿದ ಕ್ವಶನ್ ತಗೊಂಡು ಮುಂದಿನ ದಿನದಲ್ಲಿ ಮಾಡ್ತಾ ಹೋಗ್ತೀನಿ. ಒಟ್ಟ ನೀವೇನಂದ್ರೆ ಯಾರೇ ಆಗಿರ್ಲಿ ಫೇಲ್ ಆಗ್ಬಾರ್ದು.
ಪಾಸ್ ಆಗೋರು ಜಾಸ್ತಿ ಮಾರ್ಕ್ಸ್ ತೆಗೆಯಕ್ಕೆ ಹೆಲ್ಪ್ ಆಗ್ಬೇಕು. ಇದು ನಮ್ಮ ಗುರಿ, ನಾವು ಮಾಡ್ತಾ ಇದೀವಿ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು 2 ಮಾರ್ಕ್ಸ್ ಕ್ವಶನ್ಸ್ ನ ತಗೊಳ್ತೀನಿ. ಅದಾದ್ಮೇಲೆ ಇನ್ನು ಮಿಕ್ಕಿದ್ದು ಅಡ್ಮಿಷನ್ ಇರ್ಬೋದು, ಡಿಬೆಂಚರ್ ಬಗ್ಗೆ ಇರ್ಬೋದು, ಆಮೇಲೆ ಇನ್ನೂ ಕೆಲವೊಂದೆಲ್ಲ ಇದಾವೆ. ನಿಮ್ಗೆ ಅದು ಫುಲ್ ತೋರಿಸ್ತೀನಿ ನಿಮ್ಗೆ ಹೇಗೆ ಮಾಡ್ಬೇಕು ಅಂತ. ಈಸಿಯಾಗಿ ಲಾಸ್ಟ್ 1 ತಿಂಗಳು ಅಂತ ಹೆದರ್ಕೋಬೇಡಿ. ಅಕೌಂಟ್ಸ್ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.